ನಮಸ್ಕಾರ ಸ್ನೇಹಿತರೆ. ಒಂದು ಕೋರ್ಟ್ ಕಾಪಿ ಇದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಇದು. ರಾಜ್ಯ ಚುನಾವಣಾ ಅಧಿಕಾರಿಗಳ ಕಚೇರಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು 4ನೇ ಅಡ್ರೆಸ್ ಮಾಡಿರುವಂಥದ್ದು. ಸಬ್ಜೆಕ್ಟ್ ಏನಿದು ನೋಡಿ, ಇಲ್ಲಿ ಪರಿಷ್ಕೃತ ಚುನಾವಣಾ ಅಧಿಸೂಚನೆ ಅಂತ ಇದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026 ಮತ್ತು ಅಲ್ಲಿಂದ 31ನೇ ಅವಧಿಯ ತಾಲೂಕು ವಿಶೇಷ ಯೋಜನಾ ಜಿಲ್ಲಾ ಮತ್ತು ರಾಜ್ಯ ಪದಾಧಿಕಾರಿಗಳ ಚುನಾವಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿಸಿಕೊಳ್ಳುವ ಕುರಿತು ಅಂತಿದೆ. ಈಗ ಆಲ್ರೆಡಿ ಎಲೆಕ್ಷನ್ ಕಂಡಕ್ಟ್ ಆಗಿದೆ ಅದು, ಬಟ್ ಈ ಟೈಮಲ್ಲಿ ಏನಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕೋರ್ಟಿಂದ ಬಂದಿರತಕ್ಕಂಥ ಒಂದು ಕಾಪಿ ಇದು. ಸೊ ಈ ಉಲ್ಲೇಖಗಳೆಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ, ನೇರವಾಗಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿ ಏನು ಹೇಳಿದ್ದಾರೆ. ಸೊ ಪೀಠಿಕೆಯಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು, ಕ್ವಿಕ್ಕಾಗಿದೆ, ಮುಗಿಸ್ಬೋಣ. ಈಗ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು 2026ರಿಂದ 2031ರವರೆಗೆ ಅವಧಿಗಾಗಿನ ತಾಲೂಕು ವಿಶೇಷ ಯೋಜನಾ ಶಾಖೆಯ ಕಾರ್ಯಕಾರಿ ಸಮಿತಿ ಸದಸ್ಯರೇ ಮತ್ತು ತಾಲೂಕು ವಿಶೇಷ ಯೋಜನಾ ಜಿಲ್ಲೆ ಮತ್ತು ರಾಜ್ಯ ಶಾಖೆ ಪದಾಧಿಕಾರಿಗಳ ಆಯ್ಕೆಗಾಗಿನ ಚುನಾವಣೆಗಾಗಿ ಉಲ್ಲೇಖ 1ರ ಸಂಘದ ಪ್ರಸ್ತಾವಿತ ಘಟನಾವಳಿಗಳನ್ನು ಚಾಲನೆ ನೀಡಲಿಕ್ಕೆ ಉಲ್ಲೇಖ 2ರಿಂದ 5ರವರೆಗಿನ ಆದೇಶದ ಮೂಲಕ ಉಲ್ಲೇಖ 6ರ ಸುತ್ತೋಲೆ ಮೂಲಕವಾಗಿ ಕ್ರಮವನ್ನು ವಹಿಸಲಾಗಿತ್ತು ಅಂತ ಹೇಳಿದ್ದಾರೆ. ಅದಾದ ನಂತರದಲ್ಲಿ ಹೇಳ್ತಾರೆ ಮುಂದೆ, ದಿನಾಂಕ 4/5/2026ರಂದು ಮಧ್ಯಾಹ್ನ 3:40ಕ್ಕೆ ಈ ಕಚೇರಿಯಲ್ಲಿ ಸ್ವೀಕೃತವಾದ ಉಲ್ಲೇಖ 5ರ ಪ್ರಕರಣದಲ್ಲಿ ಗೌರವಾನ್ವಿತ ನ್ಯಾಯಾಲಯವು ಮಧ್ಯಂತರ ಆದೇಶದ ಮೂಲಕ ತಾಲೂಕು ಕಾರ್ಯಕಾರಿ ಸಮಿತಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಗಳ ಚುನಾವಣೆ ನಡೆಸುವುದನ್ನು ತಡೆದಿರುವುದರಿಂದ ಈ ಕೆಳಗಿನ ಆದೇಶ ಅಂತಿದೆ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಮಧ್ಯಂತರ ಆದೇಶ ಬಂತಲ್ಲ, ಅದ್ರ ಬಗ್ಗೆ ಹೇಳಿದ್ದಾರೆ. ಈಗ ತಡೆ ಹಿಡಿಲಿಕ್ಕೆ ಈ ಕೆಳಗಿನ ಆದೇಶವನ್ನು ಮಾಡಲಾಗಿದೆ ನೋಡಿ, ಇಲ್ಲಿ ಹೇಳ್ಬಿಡ್ತಾರೆ. ಈಗ ಸೊ ಹಿಯರ್ ವಿ ಗೋ. ಪೀಠಿಕೆಯಲ್ಲಿ ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ಉಲ್ಲೇಖ 2ರಿಂದ 5ರವರೆಗಿನ ಆದೇಶಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆ ನೀಡುತ್ತಾ ಗೌರವಾನ್ವಿತ ನ್ಯಾಯಾಲಯದ ಮುಂದಿನ ಆದೇಶದವರೆಗೂ ಯಥಾಸ್ಥಿತಿಯನ್ನು ಕಾಪಾಡಲು ಆದೇಶವನ್ನು ಮಾಡಲಾಗಿದೆ. ಅಂದರೆ ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಚುನಾವಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಬೇಕು ಅಂತ ಇಲ್ಲಿ, ಅಂದರೆ ಮುಂದೆ ನೆಕ್ಸ್ಟ್ ಹೇಳೋ ತನಕನೂ ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ಪ್ರಕ್ರಿಯೆಗಳನ್ನು ನಡೆಸೋಂಗಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಆದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮುಂದುವರೆದಂತೆ ಎಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ಎಲ್ಲ ಹಂತದ ಚುನಾವಣಾಧಿಕಾರಿಗಳು, ಇಟ್ ಇಸ್ ವೆರಿ ಇಂಪಾರ್ಟೆಂಟು, ಎಲ್ಲ ಹಂತದ ಚುನಾವಣಾಧಿಕಾರಿಗಳು ಪ್ರಸ್ತುತ ದಿನಾಂಕದವರೆಗಿನ ಚುನಾವಣಾ ಘಟನಾವಳಿಗಳಿಗೆ ಸಂಬಂಧಿಸಿದ ನಾಮಪತ್ರ ಹಾಗೂ ಎಣಿಕೆಗೊಂಡ ಮತಪತ್ರಗಳನ್ನು ಒಳಗೊಂಡು ಎಲ್ಲ ಚುನಾವಣಾ ದಾಖಲೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿಟ್ಟು, ದಟ್ ಈಸ್ ಸೀಲ್ಡ್ ಕವರ್ ಅಂತ ಹೇಳ್ತಾರೆ, ಮುಚ್ಚಿದ ಲಕೋಟೆಯಲ್ಲಿಟ್ಟು ಸೂಕ್ತ ರಕ್ಷಣೆ ನೀಡಲು ಆದೇಶವನ್ನು ಮಾಡಲಾಗಿದೆ. ಈಗಾಗಲೇ ಎಲೆಕ್ಷನ್ ಕಂಡಕ್ಟ್ ಆಗಿಬಿಟ್ಟಿದೆ ಅದು, ಸೊ ಅದು ವೋಟಿಂಗ್ ಕೂಡ ಆಗಿದೆ. ಈಗ ಏನು ಚುನಾವಣಾ ಘಟನಾವಳಿಗಳಿಗೆ ಸಂಬಂಧಪಟ್ಟಂಥ ನಾಮಪತ್ರ ಆಗಿರ್ಬೋದು, ಕೌಂಟಿಂಗ್ ಮಾಡಿದಂಥ ಮತಪತ್ರಗಳಾಗಿರ್ಬೋದು, ಅವೆಲ್ಲವನ್ನು ಏನು ಮಾಡಬೇಕು, ಎಲ್ಲ ಚುನಾವಣಾ ದಾಖಲೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿ, ಸೀಲ್ಡ್ ಕವರ್ ಅಂತ ಹೇಳ್ತಾರೆ, ಅದರಲ್ಲಿ ಭಾಳ ಸೂಕ್ತವಾಗಿ ರಕ್ಷಣೆ ನೀಡಲಿಕ್ಕೆ ಆದೇಶವನ್ನು ಮಾಡಲಾಗಿದೆ ಅಂತ ಹೇಳ್ತಾರೆ. ಸೊ ಈ ದಿನಾಂಕ 5/5/2026ರಂದು ಮಧ್ಯಾಹ್ನ 4:30ಕ್ಕೆ ಈ ಆದೇಶವನ್ನು ನನ್ನ ಸ್ವಂತ ಸಹಿಯೊಂದಿಗೆ ಹೊರಡಿಸಿರುವೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು? ಮೆಹಬೂಬ್ ಪಾಷಾ ಮೂಲಿಮನಿ, ರಾಜ್ಯ ಚುನಾವಣಾ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತ. ಒಂದ್ಸಲ ಕೋರ್ಟ್ ಡೈರೆಕ್ಷನ್ ಪಾಸ್ ಮಾಡ್ತು ಅಂತಂದಮೇಲೆ ರಾಜ್ಯ ಚುನಾವಣಾ ಅಧಿಕಾರಿಗಳ ಕಡೆಯಿಂದ ಈ ಆದೇಶ ಬರಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇಮಿಡಿಯೇಟಾಗಿ 5ನೇ ತಾರೀಕಲ್ಲಿ ಅವರು ಈ ಆದೇಶವನ್ನು ಪಾಸ್ ಮಾಡಿದ್ದಾರೆ. ಹಾಗಾಗಿ ಕೋರ್ಟ್ ಮುಂದಿನ ಆದೇಶದ ತನಕ, ಅವ್ರು ಮುಂದೆ ಏನಾದರೂ ಹೇಳೋ ತನಕ ಯಾವುದೇ ಕಾರಣಕ್ಕೂ ಈ ಚುನಾವಣೆ ಏನು ಕಂಡಕ್ಟ್ ಆಗಿ ಕೌಂಟಿಂಗ್ ಎಲ್ಲ ಆಗಿ ಮತಪತ್ರಗಳನ್ನು ಅವ್ರು ಏನು ಮಾಡಿದರೆ ಅವೆಲ್ಲವನ್ನು ಜೋಪಾನವಾಗಿ ರಕ್ಷಣೆ ನೀಡಲಿಕ್ಕೆ ಆದೇಶವನ್ನು ಮಾಡಿದರೆ ಅಷ್ಟು. ಅದನ್ನು ಏನಿದೆ ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು, ಅದರಿಂದ ಮುಂದುವರೆದಂತೆ ಯಾವುದೇ ಪ್ರಕ್ರಿಯೆ ನಡೆಸೋಂಗಿಲ್ಲ, ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಈಗ ಮುಂದಿನ ಆದೇಶದವರೆಗೆ. ಸೊ ನೆಕ್ಸ್ಟು ಆದೇಶ ಮಾಡಿದ ತಕ್ಷಣ ಅದರ ಪ್ರಕ್ರಿಯೆ ಏನಿದೆ ಅದು ಹಾಗೆ ಮುಂದುವರುತ್ತೆ. ಹಾಗಾಗಿ ಭಾಳ ಬ್ರೀಫ್ ಆಗಿತ್ತು ಇನ್ಫಾರ್ಮೇಷನ್ಸು, ಇದು ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫಾಲೋ ಮಾಡ್ತಾರೆ. ಇದಕ್ಕೆ ಅಪ್ಕಮಿಂಗ್ ಏನಾದರೂ ನ್ಯೂಸ್ ಬಂತು ಅಂತಂದರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡತಕ್ಕಂಥ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಧನ್ಯವಾದ.